ತಲೆನೋವು ಬಂದಾಗ ಒಂದು ಕಪ್ ಕಾಫಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅನ್ಸಿದ್ಯಾ? ಆದ್ರೆ ಅದೇ ಕಾಫಿ ಇನ್ನೊಂದಿನ ತಲೆನೋವನ್ನ ಜಾಸ್ತಿ ಮಾಡುತ್ತೆ ಅಂತ ಗೊತ್ತಾ? ಕಾಫಿ ಮತ್ತು ಮೈಗ್ರೇನ್ ನಡುವಿನ ಈ ವಿಚಿತ್ರ ಸಂಬಂಧ ಏನು ಅಂತ ನರರೋಗ ತಜ್ಞರೇ ವಿವರಿಸಿದ್ದಾರೆ, ನೋಡೋಣ. ಮೈಗ್ರೇನ್ ಅಂದ್ರೆ ಬರೀ ಸಾಮಾನ್ಯ ತಲೆನೋವಲ್ಲ, ಇದು ತೀವ್ರ ತೊಂದರೆ ಕೊಡೋ, ವಾಕರಿಕೆ ತರೋ ಸಂಕೀರ್ಣ ಸಮಸ್ಯೆ. ಇದು ಜೆನೆಟಿಕ್, ಪರಿಸರ ಮತ್ತು ನರವೈಜ್ಞಾನಿಕ ಕಾರಣಗಳಿಂದ ಬರುತ್ತೆ ಅಂತ ನಂಬಲಾಗಿದ್ದು, ಮಿದುಳು, ರಕ್ತನಾಳಗಳು ಮತ್ತು ನರಗಳ ನಡುವಿನ ಸಂಕೀರ್ಣ ಪ್ರತಿಕ್ರಿಯೆಗಳಿಂದ ಉಂಟಾಗುತ್ತದೆ. ಒತ್ತಡ, ಕೆಲ ಆಹಾರಗಳು, ಹಾರ್ಮೋನ್ ಬದಲಾವಣೆ ಇವೆಲ್ಲ ಮೈಗ್ರೇನ್ಗೆ ಕಾರಣ ಆಗ್ಬಹುದು. ಇಂಥ ಸಂದರ್ಭದಲ್ಲಿ ಕಾಫಿ ಒಂದು ಪರಿಹಾರ ಆಗಬಹುದಾ ಅನ್ನೋ ಪ್ರಶ್ನೆ ಪದೇ ಪದೇ ಎದುರಾಗುತ್ತೆ. ಇಲ್ಲಿ ಮುಖ್ಯ ಪಾತ್ರ ವಹಿಸೋದು ಕೆಫಿನ್, ಅಂದ್ರೆ ಉರಿಯೂತ ಕಡಿಮೆ ಮಾಡುತ್ತೆ. ಇದರಿಂದ ಮೈಗ್ರೇನ್ ನೋವಿಗೂ ಸ್ವಲ್ಪ ಪರಿಹಾರ ಸಿಗುತ್ತೆ. ಜೊತೆಗೆ ಕೆಫಿನ್ ಮೆದುಳಿನ ಸುತ್ತ ಊದಿಕೊಂಡಿರೋ ರಕ್ತನಾಳಗಳನ್ನ ಸಂಕುಚಿತಗೊಳಿಸುತ್ತೆ, ನೋವು ಹೆಚ್ಚಿಸೋ ಅಡಿನೋಸಿನ್ ಅನ್ನೋ ಕೆಮಿಕಲ್ ಅನ್ನ ಬ್ಲಾಕ್ ಮಾಡುತ್ತೆ ಮತ್ತು ಐಬುಪ್ರೋಫೆನ್ ನಂತಹ ನೋವು ನಿವಾರಕ ಔಷಧಿಗಳ ಪರಿಣಾಮನ 40% ಹೆಚ್ಚಿಸುತ್ತೆ. ಅದಕ್ಕೆ ಎಕ್ಸೆಡ್ರಿನ್ ನಂತ ಎಷ್ಟೋ ತಲೆನೋವಿನ ಔಷಧಿಗಳಲ್ಲಿ ಕೆಫಿನ್ ಒಂದು ಪ್ರಮುಖ ಘಟಕಾಂಶ ಆಗಿರೋದು. ಅಂದ್ರೆ ಕೆಫಿನ್ಗೆ ನಿಜವಾಗ್ಲೂ ಮೈಗ್ರೇನ್ ವಿರುದ್ಧ ಕೆಲಸ ಮಾಡೋ ಶಕ್ತಿ ಇದೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಕಾಫಿ ಸೇವನೆ ಮೈಗ್ರೇನ್ಗೆ ಶಿಫಾರಸು ಮಾಡೋ ಚಿಕಿತ್ಸೆ ಅಲ್ಲ. ಆಗಾಗ್ಗೆ ಅಥವಾ ಪ್ರತಿನಿತ್ಯ ಕಾಫಿ ಕುಡಿದ್ರೆ ದೇಹಕ್ಕೆ ಟಾಲರೆನ್ಸ್ ಬೆಳೀತೆ. ಆಗ ಮೈಗ್ರೇನ್ ಪೀಡಿತರಿಗೆ ಯಾವ ಪ್ರಯೋಜನನೂ ಸಿಗಲ್ಲ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಕಾಫಿ ಸೇವನೆನೇ ಮೈಗ್ರೇನ್ಗೆ ಕಾರಣ ಆಗಬಹುದು. ಅಂದ್ರೆ ಇದು ಕಾಫಿ ಪರಿಹಾರ ಆಗಿದ್ರೆ ನಾಳೆ ಅದೇ ಕಾಫಿ ಸಮಸ್ಯೆ ಆಗಬಹುದು. ಹಾಗಾದ್ರೆ ಕಾಫಿ ಎಷ್ಟು ಕುಡಿಯೋದು ಸೇಫ್? ಮೈಗ್ರೇನ್ ಇರೋರು ದಿನಕ್ಕೆ 200 ಮಿಲಿಗ್ರಾಂಗಿಂತ ಕಡಿಮೆ ಕೆಫಿನ್ ಸೇವಿಸಬೇಕು. ಒಂದು ಸಾಮಾನ್ಯ ಕಪ್ ಕಾಫಿಯಲ್ಲಿ ಸುಮಾರು 95 ಮಿಲಿಗ್ರಾಂ ಕೆಫಿನ್ ಇರುತ್ತೆ. ಅಂದ್ರೆ ದಿನಕ್ಕೆ 1-2 ಕಪ್ ಮೀರಬಾರದು. 1-2 ಸರ್ವಿಂಗ್ ಗಿಂತ ಜಾಸ್ತಿ ಆದ್ರೆ, ಅಂದ್ರೆ 3-4 ಕಪ್ ದಾಟಿದ್ರೆ ಸಮಸ್ಯೆ ಶುರುವಾಗುತ್ತೆ. ಇನ್ನೊಂದು ಸೋಜಿಗದ ವಿಷಯ ಏನಂದ್ರೆ, ಕಾಫಿ ಕುಡಿಯೋದು ಮಾತ್ರ ಅಲ್ಲ, ಕಾಫಿ ಕುಡಿಯದೇ ಇರೋದು ತಲೆನೋವಿಗೆ ಕಾರಣ ಆಗ್ಬಹುದು. ಪ್ರತಿನಿತ್ಯ ಕಾಫಿ ಕುಡಿಯೋ ಅಭ್ಯಾಸ ಇರೋರು ಇದ್ದಕ್ಕಿದ್ದಂತೆ ಒಂದಿನ ಕಾಫಿ ಬಿಟ್ರೆ ದೇಹ ಆ ಬದಲಾವಣೆಗೆ ಒಗ್ಗಿಕೊಳ್ಳದೆ ವಿಡ್ರಾವಲ್ ಹೆಡೇಕ್ ಅನ್ನೋ ತಲೆನೋವು ಶುರುವಾಗುತ್ತೆ. ಅದಕ್ಕೆ ವೈದ್ಯರು ಯಾವಾಗ್ಲೂ ಹೇಳೋದು, ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಅದನ್ನ ಪ್ರತಿದಿನ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದಲ್ಲಿ ಕಾಪಾಡ್ಕೊಳ್ಳಿ. ಒಂದು ದಿನ ಜಾಸ್ತಿ, ಇನ್ನೊಂದ್ ದಿನ ಕಡಿಮೆ, ಈ ರೀತಿ ಏರುಪೇರಾದ್ರೆ ಮೈಗ್ರೇನ್ಗೆ ದೊಡ್ಡ ಟ್ರಿಗರ್ ಆಗ್ಬಹುದು. ಬೇಡ ಅಂತ ಅನ್ಸಿದ್ರೆ ಡಿಕ್ಯಾಪ್ ಕಾಫಿಗೆ ಬದಲಾಗಬಹುದು. ಇದರಲ್ಲಿ ಸಾಮಾನ್ಯ ಕಾಫಿಗಿಂತ 97% ಕಡಿಮೆ ಕೆಫಿನ್ ಇರುತ್ತೆ. ಆದ್ರೆ ಆಂಟಿ ಆಕ್ಸಿಡೆಂಟ್ ಗಳ ಪ್ರಯೋಜನ ಹಾಗೆ ಉಳಿದಿರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಕಾಫಿ ಮೈಗ್ರೇನ್ಗೆ ಶಾಶ್ವತ ಪರಿಹಾರ ಅಲ್ಲ, ಆದ್ರೆ ಸರಿಯಾದ ಪ್ರಮಾಣದಲ್ಲಿ ಸಾಂದರ್ಭಿಕವಾಗಿ ಕುಡಿದ್ರೆ ತಾತ್ಕಾಲಿಕ ಪರಿಹಾರ ಕೊಡಬಹುದು. ಮಿತಿ ಮೀರಿದ್ರೆ ಅದೇ ಸಮಸ್ಯೆ ಆಗಿ ಬದಲಾಗಬಹುದು. ನಿಮಗೆ ಪದೇ ಪದೇ ಮೈಗ್ರೇನ್ ಆಗ್ತಿದ್ರೆ ಕಾಫಿ ಸ್ವಂತ ಚಿಕಿತ್ಸೆ ಮಾಡ್ಕೊಳ್ಳೋ ಬದಲು ಮೊದಲು ನರರೋಗ ತಜ್ಞರ ಸಲಹೆಯನ್ನು ಪಡೆಯಿರಿ.